ನಾಡ ಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಡೀ ಮೈಸೂರು ಮದುವಣಗಿತ್ತಿಯಂತೆ ತಯಾರಾಗ್ತಾ ಇದೆ. ಈ ನಡುವೆ 18 ದಿನಗಳ ರಜೆ ಕೂಡ ಸಿಗ್ತಾ ಇದೆ. ಮಕ್ಕಳಿಗೆ ಈ ವರ್ಷ ಹಬ್ಬವೋ ಹಬ್ಬ. 18 ದಿನಗಳವರೆಗೆ ರಜೆ ಸಿಗುತ್ತೆ ಮಕ್ಕಳಿಗೆ. ಹೀಗಾಗಿ ಈ ವರ್ಷದ ಮೈಸೂರು ದಸರಾ ಹಬ್ಬ ಮಕ್ಕಳಿಗೆ ತುಂಬಾ ಸಂತಸ ಕೊಡ್ತಾ ಇದೆ. 2 ದಿನ ಹೊರತುಪಡಿಸಿ ಬರೋಬ್ಬರಿ 18 ದಿನಗಳವರೆಗೆ ರಜೆ ನೀಡಲಾಗ್ತಾ ಇದೆ. ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಆದೇಶ ಹೊರಡಿಸಲಾಗಿದೆ. ಗಾಂಧಿ ಜಯಂತಿಯಂದು ಶಾಲೆಗೆ ಹಾಜರಾಗಬೇಕಾಗತ್ತೆ ಮಕ್ಕಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಗೂ ಕೂಡ ರಜೆ ಇಲ್ಲ. ಆ 2 ದಿನ ಕಡ್ಡಾಯವಾಗಿ ಶಾಲೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ನಾಳೆಯಿಂದ ಅಕ್ಟೋಬರ್ 7ರವರೆಗೆ ಸರ್ಕಾರಿ ಶಾಲೆಗಳಿಗೆ 18 ದಿನ ರಜೆ ಘೋಷಣೆ ಮಾಡಲಾಗ್ತಾ ಇದೆ. ನಾಳೆಯಿಂದ ಒಟ್ಟು 18 ದಿನಗಳವರೆಗೆ ರಜೆ ಇರುತ್ತೆ. ಹೀಗಾಗಿ ಒಂದೆಡೆ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ತಾ ಇದ್ದರೆ, ಮತ್ತೊಂದೆಡೆ ಮಕ್ಕಳಿಗೂ ಕೂಡ ಈಗ ಸಂತಸವೋ ಸಂತಸ. ಒಂದೆಡೆ ಮಿಡ್ ಟರ್ಮ್ ಎಕ್ಸಾಮ್ ಮುಗೀತು. ಈ ನಡುವೆ ಮಕ್ಕಳು ಮನೆಯಲ್ಲಿ ರಜೆಯನ್ನು ಸಂಭ್ರಮದಿಂದ ಕಳೆಯೋದಕ್ಕೆ ರೆಡಿ